ನಂಬರ್ ಗೇಮ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ವಿಜಯ್ ಸಿನಿಮಾವನ್ನೇ ಮೀರಿಸುವಂತಿದೆ ನಂಬರ್ ಟ್ವಿಸ್ಟ್. ಇನ್ನೂ 2 ಪಕ್ಷಗಳಿಂದ ವಿಜಯ್ಗೆ ಬೆಂಬಲ ಬೇಕಿದೆ. ಟಿವಿಕೆಗೆ ವಿಸಿಕೆ ಮುಸ್ಲಿಂ ಲೀಗ್ನಿಂದ ಬೆಂಬಲ ಇನ್ನೂ ಸಿಕ್ಕಿಲ್ಲ. ಹೀಗಾಗಿ ಸರ್ಕಾರ ರಚನೆಗೆ ರಾಜ್ಯಪಾಲರು ಆಹ್ವಾನ ನೀಡಿಲ್ಲ. ನಾಳೆ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಆಗೋದು ಡೌಟ್. ನಾಳೆ ಪ್ರಮಾಣ ವಚನ ಇಲ್ಲ ಅಂತಿರುವ ಲೋಕಭವನ ಮೂಲಗಳು ವಿಜಯ್ ಬಳಿ ಸರ್ಕಾರ ರಚನೆಗೆ ಬೇಕಾದ ಸಂಖ್ಯಾಬಲ ಇನ್ನೂ ಸಿಕ್ಕಿಲ್ಲ. ಟಿವಿಕೆಗೆ ಸದ್ಯಕ್ಕೆ ಕೇವಲ 116 ಶಾಸಕರ ಬೆಂಬಲ ಅಷ್ಟೇ ಇದೆ. ಇನ್ನೂ 2 ಶಾಸಕರ ಬೆಂಬಲ ಬೇಕಿದೆ. ಮೆಜಾರಿಟಿ 118, ಆದರೆ ಇಲ್ಲಿರೋದು 116 ಶಾಸಕರ ಬೆಂಬಲ ಅಷ್ಟೇ. ಹೀಗಾಗಿ ನಾಳೆ ಪ್ರಮಾಣ ವಚನ ಅಂದ್ರೆ ಸಿಎಂ ಪ್ರಮಾಣ ವಚನ ಸ್ವೀಕರಿಸುವಂತದ್ದು ಬಹಳ ಡೌಟ್ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹರೀಶ್. ಕೊನೆ ಕ್ಷಣದ ಟ್ವಿಸ್ಟ್ ಅಷ್ಟೇ ಅಲ್ಲ, ಸುಲಭದಲ್ಲಿ ವಿನ್ ಆಗಿದ್ರು, ಆದ್ರೆ ಬಹುಮತ ಸಾಬೀತುಪಡಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ. 3 ಬಾರಿ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ನಾಳೆ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ದಿನ ಕೂಡ ನಿಗದಿಯಾಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಯಾಕೆ ಟ್ವಿಸ್ಟ್? ಯಾರ ಬೆಂಬಲ ಸಿಕ್ಕಿಲ್ಲ? ಏನಾಯ್ತು? ಶುಭಶ್ರೀ, ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ನಾಳೆ ಪ್ರಮಾಣ ವಚನಕ್ಕೆ ಸಮಯ ನಿಗದಿ ಆಗ್ಬೇಕಾಗಿತ್ತು. ರಾಜ್ಯಪಾಲರು ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡುವಂತೆ ಆಹ್ವಾನವನ್ನು ಕೊಡ್ಬೇಕಾಗಿತ್ತು. ಆದ್ರೆ ಇನ್ನೂ ಕೂಡ ಆಹ್ವಾನ ಇನ್ನು ಟಿವಿಕೆ ಪಕ್ಷಕ್ಕೆ ತಲುಪಿಲ್ಲ. ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹದ್ದು ಮತ್ತಷ್ಟು ಅತಂತ್ರಕ್ಕೆ ಸಿಲುಕಿದೆ. ಈಗ 118 ಶಾಸಕರ ಬೆಂಬಲ ಬೇಕಾಗಿತ್ತು. ಎಡಪಕ್ಷಗಳು ಬೆಂಬಲ ಕೊಟ್ಟಿದ್ರಿಂದ ಹಾಗೂ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ರಿಂದ 116 ಬೆಂಬಲ ಸಿಕ್ಕಿರುವಂತಹದ್ದು. ಇನ್ನು ಕೇವಲ 2 ಸ್ಥಾನಗಳಿಗೆ ಈಗ ಪರದಾಡುವಂತಾಗಿದೆ. IUML ಪಕ್ಷ ಬೆಂಬಲ ಕೊಡುತ್ತೆ ಅನ್ನುವಂಥದ್ದನ್ನ ವಿಜಯ್ ಅವರು ಊಹೆಯನ್ನ ಮಾಡಿದ್ರು. ಜೊತೆಗೆ ವಿಸಿಕೆ ಪಕ್ಷವು ಕೂಡ ಬೆಂಬಲ ಕೊಡುತ್ತೆ ಅನ್ನುವಂತಹ ಭರವಸೆಯಲ್ಲಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ವಿಸಿಕೆ ಪಕ್ಷದ ನಾಯಕರು ಬಾರ್ಗೇನ್ ಅನ್ನ ಮಾಡ್ತಾ ಇದ್ದಾರೆ. DCM ಪಟ್ಟವೇ ಬೇಕು ನನ್ಗೆ ಅನ್ನುವಂತ ನಿಟ್ಟಿನಲ್ಲಿ ಚೌಕಾಸಿಯನ್ನ ಮಾಡ್ತಿರೋದ್ರಿಂದ ವಿಸಿಕೆ ಪಕ್ಷ ಅಂತಿಮ ನಿರ್ಧಾರಕ್ಕೆ ಬರೋದಕ್ಕೆ ಆಗಿಲ್ಲ. ಅವರು ಕೇಳ್ತಿರ್ತಕ್ಕಂತಹ ಇದೇನಿದೆ, ಡಿಮ್ಯಾಂಡ್ ಏನಿದೆ, ಇದಕ್ಕೆ ಟಿವಿಕೆ ಪಕ್ಷದವರು ಕೂಡ ಒಪ್ಕೊಳ್ತಾ ಇಲ್ಲ. DCM ಸ್ಥಾನ ಕೊಡೋದಕ್ಕೆ ಒಪ್ಕೊಳ್ದೇ ಇರುವಂತಹ ಸ್ಥಿತಿ ಇರೋದ್ರಿಂದ ಈಗ ನೆನೆಗುದಿಗೆ ಬಿದ್ದಿರುವಂತಹದ್ದು. ಅಂದ್ರೆ 118 ಶಾಸಕರ ಬೆಂಬಲವನ್ನ ತೋರಿಸ್ಲಿಕ್ಕೆ ಮತ್ತೆ ವಿಜಯ್ ಅವರಿಗೆ ಕಷ್ಟ ಆಗಿರುವಂತಹದ್ದು. ವಿಸಿಕೆ ಪಕ್ಷದ ನಾಯಕರುಗಳು ಕೂಡ ಇನ್ನು ತೀರ್ಮಾನ ತೆಗೆದುಕೊಂಡಿಲ್ಲ. ನಾಳೆ ಮತ್ತೊಂದು ಸುತ್ತಿನ ಸಭೆ ವಿಸಿಕೆ ನಾಯಕರು ಮಾಡುವಂತಹ ಸಾಧ್ಯತೆ ಇದೆ. ಆಮೇಲೆ ಟಿವಿಕೆ ಪಕ್ಷಕ್ಕೆ ಬೆಂಬಲ ಕೊಡುವ ಬಗ್ಗೆ ಅಂತಿಮ ನಿರ್ಧಾರವನ್ನ ನಾಳೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಈಗ ರಾಜಭವನಕ್ಕೆ ವಿಜಯ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಹರೀಶ್. ತಮಿಳುನಾಡಿನಲ್ಲಿ ಮತ್ತೊಂದು ದಿಢೀರ್ ಬೆಳವಣಿಗೆ. ಎಡಪ್ಪಾಡಿ ಪಳನಿಸ್ವಾಮಿಗೆ ಸರ್ಕಾರ ರಚಿಸುವಂತೆ ಪತ್ರ. ರಾಜ್ಯಪಾಲರಿಗೆ ಪತ್ರ ಬರೆದ AMMK ದಿನಕರನ್. ಎಡಪ್ಪಾಡಿ ಪಳನಿಸ್ವಾಮಿ ಬೆಂಬಲಕ್ಕೆ ಇದೀಗ AMMK ನಿಂತಿದೆ. AMMK ಅಮ್ಮ ಮಕ್ಕಳ್ ಮುನ್ನೇಟ್ರೆ ಕಳಗಂ ಬೆಂಬಲ. EPS ಬೆಂಬಲಕ್ಕೆ ಇದೀಗ AMMKಯ TTV ದಿನಕರನ್ ನಿಂತಿದ್ದಾರೆ. ತಮಿಳುನಾಡು ರಾಜ್ಯಪಾಲರಿಗೆ ಈ ಬಗ್ಗೆ ಪತ್ರ ಬರೆದಿದ್ದಾರೆ ದಿನಕರನ್. ಒಂದೇ ಕ್ಷೇತ್ರದಲ್ಲಿ ಈ ಪಕ್ಷ ಗೆದ್ದಿರೋದು. ಇದೀಗ ಎಡಪ್ಪಾಡಿ ಪಳನಿಸ್ವಾಮಿಗೆ ತಮ್ಮ ಬೆಂಬಲ ಅಂತ ತಿಳಿಸಿದ್ದಾರೆ. ಒಂದೇ ಕ್ಷೇತ್ರದಲ್ಲಿ ಗೆದ್ದಿರೋದು. ಈಗ ತಮ್ಮ ಬೆಂಬಲವನ್ನ ಎಡಪ್ಪಾಡಿ ಪಳನಿಸ್ವಾಮಿಗೆ ಸೂಚಿಸಿದ್ದಾರೆ. ಎಡಪ್ಪಾಡಿ ಪಳನಿಸ್ವಾಮಿಗೆ ಸರ್ಕಾರ ರಚಿಸುವಂತೆ ದಿನಕರನ್ ಪತ್ರ ಕೂಡ ಬರೆದಿದ್ದಾರೆ. பெரிய தமிழ்நாட்டில் ஒரு தப்பான முன்னுதாரணத்தை காங்கிரஸ் இன்னைக்கு கொடுத்துருக்கு. இது வரைக்கும் எத்தனையோ ஆட்சிகள் இருந்திருக்கு. எங்கேயுமே ஒரு கூட்டணியில் ஜெயிச்சுட்டு அது அடுத்த நாளே போய் இன்னொரு கட்சிக்கு ஆதரவு அளிக்கிறது. அதை விஜய் எப்படி காங்கிரஸ் ஆதரவை கேட்டு வாங்குறாரு? அவர் எப்படி தூய்மையான கவர்மெண்ட் தமிழ்நாட்டுக்கு கொடுக்க முடியும்னு தெரியல. திமுகவை எதிர்த்து பேசிட்டு திமுக கூட்டணி கட்சி அதானே திமுகவுக்கு எதிராக தீய சக்தி, நான் தூய சக்தின்னு சொல்லிட்டு அந்த தீய சக்தி அலையன்ஸ்ல மேஜர் பார்ட்னர் இருக்கிற திமுக தலைமையில ஜெயித்த காங்கிரஸ் 5ஐயும் அந்த கம்யூனிஸ்ட்லாம் அவுட் சைட் சப்போர்ட் இதெல்லாம் எப்படி கொடுக்கறதுக்கு அவங்களுக்கு மனது வந்துச்சுன்னே தெரியல. இது கம்யூனிஸ்டுகள் என்ன நினைப்பாங்க தமிழ்நாட்டு மக்கள்? இப்ப நாங்கெல்லாம் அதிமுக கூட்டணி, நாங்க அதிமுக கூட்டணிக்கு எடப்பாடி பழனிசாமிக்கு ஆதரவு கொடுப்போமா, இல்ல நாங்க போய் எதிர்கட்சியில இன்னொரு கட்சிக்கு கொடுத்தா எவ்வளவு தவறு இல்லையா?
அதை வந்து எப்படி அவங்க ஹார்ஸ் ரைடிங் பண்றாங்க? சார் ஒருவேளை தானாவே ஒருத்தர் ஆதரவு கொடுத்தா ஒரு வாதத்துக்கு அதை அக்செப்ட் பண்ணிக்கிறாருன்னா எப்படி how can he say I am very clean? சார் இப்ப ஒருவேளை உங்க இதுக்கு தாவேக்காக ஆதரவு கொடுக்கறாருன்னா உங்க நிலைப்பாடு என்னவா இருக்கும் சார்? யாரு? இப்ப இவரு மன்னார்குடி காமராஜர் அவர் வந்து தாவேக்கா நான் கவர்னர்கிட்ட சொல்லி இது வந்து ஹார்ஸ் ரைடிங்கா தான் இருக்கும். கவர்னர் என்ன மன்னார்குடி காமராஜுக்கு காமராஜுக்கு விஜய் எத்தனை வருஷமா பழக்கம்? திடீர்னு போய் சப்போர்ட் பண்றாருன்னா நீங்க சொல்ற மாதிரி எனக்கு அது இன்னும் தெரியல. இது வந்து என்கிட்ட 6:30 மணிக்கு இல்லை கையெழுத்து போட்டு கொடுத்துட்டு அது எப்படி அவர் செஞ்சிருப்பார்? அதுதான் சார் வேடா இருக்கு. எனக்கு அதான் தெரியல. அதுக்கப்புறம் எப்படி மாறி இருக்க முடியும்? என்ன எங்க கூட இருந்துட்டு இதுதான் எனக்கு தெரியல. இது வந்து ஃபோர்ஜரியா இருக்கணும் இல்ல ஹார்ஸ் ரைடிங்கா இருக்கணும். விலை போயிருக்கலாம் அவர். அதான் இருக்கு. அதை விலை கொடுத்து வாங்கியார் யார்? விஜய் தான். தமிழ்நாட்டில் ஒரு தவறான முன்னுதாரணத்தில் ஆட்சி அமைக்கிறதுலே ಇದು ಎಎಂಎಂಕೆಯ ದಿನಕರನ್ ಹೇಳಿರೋದು. ನನ್ನ ಬೆಂಬಲ ಎಡಪ್ಪಾಡಿ ಪಳನಿಸ್ವಾಮಿಗೆ. ಸರ್ಕಾರ ರಚಿಸುವಂತೆ ನಾನು ಅವರಿಗೆ ಪತ್ರ ಬರೆದಿದ್ದೇನೆ, ರಾಜ್ಯಪಾಲರಿಗೂ ಪತ್ರ ಬರೆದಿದ್ದೇನೆ. ಎಡಪ್ಪಾಡಿ ಪಳನಿಸ್ವಾಮಿಯ ಬೆಂಬಲಕ್ಕೆ ನಾವು ನಿಂತಿದ್ದೇವೆ. ಅವ್ರು ಗೆದ್ದಿರೋದು ಒಂದೇ ಕ್ಷೇತ್ರ, ಆದರೆ ನಮ್ಮ ಬೆಂಬಲ ಎಡಪ್ಪಾಡಿ ಪಳನಿಸ್ವಾಮಿ ಅವರಿಗೆ. ಅವರು ಸರ್ಕಾರ ರಚಿಸಬಹುದು, ನಾವು ಬೆಂಬಲ ಸೂಚಿಸ್ತೇವೆ, ರಾಜ್ಯಪಾಲರಿಗೂ ಕೂಡ ನಾನು ಪತ್ರ ಬರೆದಿದ್ದೇನೆ ಅನ್ನೋದಾಗಿ ಇಲ್ಲಿ ಎಎಂಕೆಯ ನಾಯಕ ಟಿಟಿವಿ ದಿನಕರನ್ ಹೇಳಿರೋದು. ಇದೀಗ ತಮಿಳುನಾಡಿನಲ್ಲಿ ಚುನಾವಣಾ ಫಲಿತಾಂಶ ಪ್ರಕಟ ಆಗಿ 4 ದಿನ ಕಳೆದಿದೆ. ಆದರೆ ಇನ್ನೂ ಕೂಡ